ಗೈಸ್, ಇದೇನು ಅಂದ್ಕೊಂಡ್ರೆ, ಇದು ಆ್ಯಕ್ಚುಲಿ ನನ್ನ ಸೂಟ್ ಕೇಸು 2 ವರ್ಷದ ಹಿಂದೆ ಯೂಸ್ ಮಾಡಿದ್ದು. ಆಮೇಲೆ ಎತ್ತಿಟ್ಬಿಟ್ಟಿದ್ದೆ. ಇವಾಗ ನೆನಪಾಯಿತು, ಸುಮ್ಮನೆ ಒಂದು ರಾಶಿ ಬ್ಯಾಗ್ ತೊಗೊಂಡು ಹೋಗೋಕ್ಕಿಂತ ಇದರಲ್ಲಿ ಇಟ್ಕೊಂಡು ಹೋಗೋಣ ಅಂತ ಹೇಳಿ. ಅದು ನೋಡಿ ಹೆಂಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅಂತೇಳಿ, ಧೂಳು ಬರಬಾರ್ದು ಅಂತ ಹೇಳಿ ಅಂತ ಬೆಡ್ಶೀಟ್ನ ಕಟ್ಬಿಟ್ಟಿಟ್ಟಿದ್ದೀನಿ. ಓಪನ್ ಮಾಡೋಣ ಬನ್ನಿ ಇವಾಗ. ಇದು ಆ್ಯಕ್ಚುಲಿ ಬ್ರ್ಯಾಂಡೆಡ್ ಗೈಸ್, ನಾನು ತೊಗೊಂಡಿದ್ದು ಚೆನ್ನಾಗಿದೆ. ಮೇ ಬಿ ಮರ್ತೋಗಿದ್ದೀನಿ, ಇರಿ ನೋಡೋಣ ಯಾವ ಬ್ರ್ಯಾಂಡ್ ಅಂಥೇಳಿ. ಅಂದರೆ ಲಾಕ್ ಸಿಸ್ಟಮ್ ಎಲ್ಲ ಇದೆ ಪಾಪ, ಇಲ್ಲಿ ನೋಡಿ ಲಾಕ್ ಎಲ್ಲ ಇದೆ. ಧೂಳು ಆಗಿದೆ, ಆ್ಯಕ್ಚುಲಿ ಧೂಳು ಆಗಬಾರ್ದು ಅಂತ ಇಟ್ಟರು, ಬಟ್ ಚೆನ್ನಾಗಿದೆ. ಕಾಣಿಸ್ತಿದ್ಯಾ? ಏನೂ ಆಗಿಲ್ಲ. ಅಂದರೆ ನಾನು ಯೂಸೇ ಮಾಡಿಲ್ಲ ಇದನ್ನು, ಒಂದ್ಸರಿ ಯೂಸ್ ಮಾಡಿದ್ದಷ್ಟೇ. ಆಹಾ, ಅಯ್ಯಪ್ಪ ಎಷ್ಟು ದೊಡ್ಡದಾಗೇನೋ ಇದೆ ನೋಡಿ. ಯಾವುದಿದು ಕೆಮಿಲಿಯಂಟ ಏನೋ ಇದೆಯಪ್ಪ, ಬಟ್ ಚೆನ್ನಾಗಿದೆ. ಈವನ್ ಲಾಕ್ ಸಿಸ್ಟಮ್ ಕೂಡ ಇದೆ, ಲಾಕ್ ಕೂಡ ಮಾಡ್ಬೋದು ನಾನು ಇದಕ್ಕೆ. ಇಲ್ಲಿದೆ ನೋಡಿ ಲಾಕ್. ಸೊ ಏನೋ ಗೊತ್ತಿಲ್ಲ ಲಾಕು, ಬಟ್ ಇವಾಗ ಇದರಲ್ಲೇ ಜೋಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಒಂದು ರಾಶಿ ಇದೆ ತೊಗೊಂಡೋಗೋದು, ಸೊ ಬೆಟರ್ ಇದರಲ್ಲೇ ಜೋಡಿಸ್ಕೊಳ್ಳೋದು. ಕೆಮಿಲಿಯಂಟ ಎಷ್ಟೋ ಕೊಟ್ಟಿದ್ದೆ ನಾನು ಆವಾಗ, ಮರ್ತೋಗಿದ್ದೀನಿ. ಬಟ್ 2 ವರ್ಷದ ಹಿಂದೆ ತೊಗೊಂಡಿದ್ದು, ಹಾಗೆ ಇದೆ, ಸಖತ್ತಾಗಿದೆ. ಇವಾಗ ಒರೆಸ್ಬಿಟ್ಟು ಯೂಸ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆ ಈ ಸೂಟ್ ಕೇಸ್ ಕೂಡ ರೆಡಿಯಾಗಿದೆ. ಸೊ ಇವಾಗ 2 ಸೂಟ್ ಕೇಸ್ ಇಟ್ಕೊಂಡು ಎಲ್ಲೋಗ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಹಾಗೆ ಅನ್ಕೋತಾನೆ ಇರಿ. ನೋಡಿ ಗೈಸ್, ಇವಾಗ ಎಷ್ಟು ಚೆನ್ನಾಗಿ ಒರೆಸಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ದೊಡ್ಡದಾಗಿದೆ. ಕೆಮಿಲಿಯಂಟ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಇದು. ಅದಕ್ಕೆ ನಾನು ಎಷ್ಟೋ ಪೇ ಮಾಡಿದ್ದೆ, ಬಟ್ ಇವಾಗ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆಗಳನ್ನ ಇಟ್ಕೋಬೋದು, ಏನು ಬೇಕಾದರೂ ಇಟ್ಕೋಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಇವಾಗ ಪಟ್ಪಟ ಅಂತ ಹೇಳಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಗೈಸ್, ಇದು ಇನ್ನೊಂದು ಮಿಂತ್ರಾದ ಆರ್ಡರ್. ಏನಂತ ಅಂದರೆ ಜೀನ್ಸ್ ಟಾಪ್ ಇದು. ಆ್ಯಕ್ಚುಲಿ ಅಲ್ಲೇ ಬೇರೆ ಕಲರ್ ಇತ್ತು, ಅಲ್ಲಿ ಬ್ಲ್ಯಾಕ್ ಥರ ಇತ್ತು, ಇಲ್ಲೇ ಬೇರೆ ಥರ ಇದೆ. ತುಂಬ ದೊಡ್ಡದಾಗಿದೆ. ಸೊ ನೋಡೋಣ, ವೇರ್ ಮಾಡಿ ನೋಡಿ ಇಷ್ಟ ಆದರೆ ಇಟ್ಕೋತೀನಿ, ಇಲ್ಲಾಂದರೆ ಮತ್ತೆ ವಾಪಸ್, ಅಷ್ಟೇ. ಏನಂತೀರ? ಸೊ ಗೈಸ್, ಆಲ್ಮೋಸ್ಟ್ ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ. ಎಷ್ಟು ದೊಡ್ಡದಾಗಿದೆ ಬ್ಯಾಗ್ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಏನಂತ ಅಂದರೆ ನಾನು ಜಾಸ್ತಿ ಕುರ್ತಾಸ್ ಮತ್ತು ಪ್ಯಾಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಕಡಿಮೆ ಜೀನ್ಸ್ ಮತ್ತು ಶರ್ಟ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಹೋಗೋ ಪ್ಲೇಸ್ ಆ ಥರ ಇದೆ. ಅದು ಹೊಸ ಜೀನ್ಸ್ ಇವತ್ತು ತೊಗೊಂಡಿದ್ದು, ಇದು ಪ್ಯಾಂಟ್ ಹೊಸದು. ಸೊ ಮತ್ತೇನೆಂದರೆ ಇದು ಜಾಕೆಟ್ಗಳಿದೆ, ಆಮೇಲೆ ಇದೆಲ್ಲ ಫುಲ್ ಶೂಸ್ ಇದೆ. ಶೂಸ್ ಅಂದರೆ ಎಲ್ಲ ಬೇರೆ ಬೇರೆ ಥರ ಶೂಸ್ ಇದೆ. ಸೊ ಅಲ್ಲೂ ಕೂಡ ಅದೇ ಇದೆ. ಎಲ್ಲ ಆಲ್ಮೋಸ್ಟ್ ಆಗಿದೆ. ಇವನ್ ನನ್ನ ಲ್ಯಾಪ್ಟಾಪ್ ಕೂಡ ತೊಗೊಂಡು ಹೋಗ್ತಿದ್ದೀನಿ ನನ್ನ ಪರ್ಸ್ನಲ್ ಬ್ಯಾಗಲ್ಲಿ. ಸೊ ಇಷ್ಟು ದೊಡ್ಡ ಸೂಟ್ ಕೇಸೇ ಸಾಕಾಗ್ತಾಯಿಲ್ಲ, ಅಷ್ಟು ಫುಲ್ ಆಗಿಬಿಟ್ಟಿದೆ. ಇಲ್ಲಿ ಇನ್ನೂ ತಲೆಯಲ್ಲಿ ಇನ್ನೂ ಬರ್ತಾಯಿದೆ, ಇನ್ನೂ ತುಂಬ್ಕೋಬೇಕು ಅಂಥೇಳಿ. ಆದಷ್ಟು ತೊಗೊಂಡೋಗ್ತೀನಿ ಗೈಸ್, ತುಂಬ ಕಷ್ಟಪಟ್ಕೊಂಡು ತೊಗೊಂಡೋಗ್ಲಿಕ್ಕಾಗಲ್ಲ. ಸೊ ನೋಡೋಣ, ಇನ್ನೂ ಹಾಕೋಕ್ಕಿದೆ. ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ ಗೈಸ್. ನಾನು ಊಟಕ್ಕೆ ಚಿಕನ್ ಕಬಾಬ್, ಚಿಕನ್ ಫ್ರೈ ಮತ್ತು ಎಗ್ ರೈಸ್ ಮಾಡೋಣ ಅಂತ ಇದ್ದೀನಿ. ನನಗೆ ಎಗ್ ರೈಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಎಸ್ಪೆಷಲಿ ರೋಡ್ ಸೈಡ್ ಮಾಡ್ತಾರಲ್ಲ, ಅದೇ ತುಂಬ ಇಷ್ಟ. ಹೋಟೆಲ್ದು ಇಷ್ಟ ಆಗೋಲ್ಲ. ಬಟ್ ಇವಾಗ ಏನಂತಂದರೆ ಎಲ್ಲನೂ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರಲ್ಲ, ಸೊ ಮನೆಯಲ್ಲೇ ಮಾಡೋಣ ಅಂತ ಹೇಳಿ. ನನಗೆ ಚಿಕನ್ ಓಕೆ, ಸ್ವಲ್ಪನಾದ್ರು ಚೆನ್ನಾಗಿ ಬರುತ್ತೆ. ನಾನು ಮತ್ತು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟೇ ಯೂಸ್ ಮಾಡೋದು. ಅಂದರೆ ಅಂಗಡಿಯಿಂದ ತಂದು ನಾನು ಯೂಸ್ ಮಾಡಲ್ಲ, ಅದನ್ನು ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ, ಇಲ್ಲ ಮಾಡೋ ಟೈಮಲ್ಲಿ ಹಾಕ್ಬಿಡ್ತೀನಿ. ಸೊ ನಾನು ಕಬಾಬ್ಗೆ ರೆಡಿ ಮಾಡಿಕೊಂಡೆ, ಅದ್ರ ಜೊತೆ ಕಬಾಬ್ನ ನೆನೆಸಿ ಇಟ್ಟೆ. ಅದಾದಮೇಲೆ ಚಿಕನ್ ಕೂಡ ಮಾಡಿದೆ, ಚಿಕನ್ ಫ್ರೈ. ಆಮೇಲೆ ಕಬಾಬ್ ಕೂಡ ಸೂಪರಾಗಿ ಬಂತು. ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಲೈಕ್ ಹೆಂಗೆ ಮಾಡ್ತಾರೋ
ಹೋಟೆಲ್ಗಳಲ್ಲಿ ಅದೇ ಥರನೇ ಬಂದಿತ್ತು, ಫುಲ್ ಕ್ರಿಸ್ಪಿಯಾಗಿ. ಅದಾದಮೇಲೆ ಚಿಕನ್ ಕೂಡ ಏನೂ ಹಾಕಿರಲಿಲ್ಲ, ಒಂದೇ ಒಂದು ಈರುಳ್ಳಿ ಅಷ್ಟೇ ಹಾಕಿದ್ದೆ ನಾನು, ಅಂದರೆ ಅದು ಫ್ರೈ ಥರ ಇರಬೇಕು ಅಂತ ಹೇಳಿ. ಎಲ್ಲನೂ ಚೆನ್ನಾಗಿ ಬಂದಿತ್ತು, ಸ್ವಲ್ಪ ಲೆಮನ್ ಹಾಕಿದೆ ಲಾಸ್ಟಲ್ಲಿ. ಸೊ ರೆಡಿ ಆಯಿತು ನನ್ನ ಚಿಕನ್ ಫ್ರೈ ಮತ್ತು ಕಬಾಬ್. ಅದಾದಮೇಲೆ ಒಂದು ಆಮ್ಲೆಟ್ ಮಾಡೋಣ ಅಂತ ಹೇಳಿ, ಬಿಕಾಸ್ ಅದು ಏನದು ಎಗ್ ರೈಸ್ಗೆ ಆಮ್ಲೆಟ್ ಇದ್ದರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಯೂಶ್ವಲಿ ಕೆಲವೊಬ್ಬರು ಕೊಡ್ತಾರೆ ಕೆಲವೊಂದು ಅಂಗಡಿಗಳಲ್ಲಿ. ಸೊ ನೋಡ್ಬೋದು ನೀವು, ನಂದು ಫುಲ್ ರೆಸಿಪಿ ರೆಡಿ ಆಯಿತು. ಕಬಾಬ್, ಚಿಕನ್ ಫ್ರೈ, ಅದಾದಮೇಲೆ ಆಮ್ಲೆಟ್. ಸೊ ಚೆನ್ನಾಗಿ ತಿಂದ್ಬಿಟ್ಟು ಹೊರಟೆ ಗೈಸ್. ನಾನಿವಾಗ ಮೆಜೆಸ್ಟಿಕ್ ಬಂದಿದ್ದೀನಿ. ಎಷ್ಟೊಂದು ಬಸ್ಸಸ್ ಇದೆ ನೋಡಿ, ಈ ಟೈಮಲ್ಲೂ ಎಷ್ಟೊಂದು ಜನ ಓಡಾಡ್ತಾರೆ. ಸೊ ಬೆಂಗಳೂರು ಆ್ಯಕ್ಚುಲಿ ಸೇಫ್, ಯಾವ ಹೆಣ್ಮಕ್ಳು ಎಷ್ಟೊತ್ತಿಗಾದರೂ ಓಡಾಡ್ಬೋದು. ಅಗೇನ್ ಸೇಫ್ಟಿ ನಿಮ್ಮ ಕೈಯಲ್ಲಿದೆ, ಲೈಕ್ ನೀವು ಅದನ್ನ ಹೇಗೆ ತಗೋತೀರೋ ಹಾಗೆ. ಬಟ್ ನಾನಂತೂ ತುಂಬ ಸರಿ ಒಬ್ಬಳೇ ಓಡಾಡ್ತೀನಿ, ನೈಟ್ 11-12ಗೆಲ್ಲ. ನನಗೇನು ಯಾವುದೇ ಅನುಭವ ಆಗಿಲ್ಲ, ಕೆಟ್ಟ ಅನುಭವ, ಬಿಕಾಸ್ ನಾನು ಅಷ್ಟು ಹುಷಾರಾಗಿರ್ತೀನಿ. ಸೊ ಅಷ್ಟೇ, ನೀವು ನಿಮ್ಮ ಹುಷಾರಲ್ಲಿದ್ದರೆ ಮುಗೀತು. ನಾವು ಯಾವ ಸಿಟಿನೂ ಬೈಯೋಕ್ಕಾಗಲ್ಲ, ಅಯ್ಯೋ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ. ಎಲ್ಲೋದ್ರೂ ಅಷ್ಟೇ. ಸೊ ನನ್ನ ಟ್ರೈನ್ ಬಂದುಬಿಟ್ಟು 11 ಗಂಟೆಗಿದೆ. ಮೆಜೆಸ್ಟಿಕ್ಕಲ್ಲಿ ತುಂಬ ಜನ ಸಿಗೋದೆ ನನಗೆ. ಪಾಪ ಈ ಕೆಲಸಗಳಿಗೆ ಬೇರೆ ಸ್ಟೇಟಿಂದ ಬಂದವರು, ಅವ್ರು ನೋಡಿ ಪಾಪ ಹೆಂಗೆಲ್ಲ ಹೊತ್ಕೊಂಡು ಓಡಾಡ್ತಾರೆ. ನಾವು ಈ ಥರ ಬ್ಯಾಗ್ ಹಿಡ್ಕೊಂಡು ಓಡಾಡ್ತೀವಿ, ಇವ್ರು ನೋಡಿ ಪಾಪ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಾರೆ. ಪಾಪ ಅಲ್ಲ ಗೈಸ್, ಕರೆಂಟ್ ಹೋಯ್ತು ಗೈಸ್. ರೈಲ್ವೆ ಸ್ಟೇಷನ್. ಸೊ ಗೈಸ್, ನಂದು ಟ್ರೈನ್ ಬಂದಿದೆ 16:27 ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್. ಇನ್ನೇನಿಲ್ಲ ಗೈಸ್, ಹೋಗಿ ಮಲ್ಕೊಳ್ಳೋದಷ್ಟೇ. ನಂದು ಸ್ಲೀಪರ್ ಟ್ರೈನ್ ಆಲ್ರೆಡಿ ಬುಕ್ ಆಗಿದೆ. ಸೊ ಎಲ್ಲಿಗೋಗ್ತಿದ್ದೀನಿ ಅಂತ ಹೇಳಿ ಕಾದು ನೋಡಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಇದೇ ಥರ ವ್ಲಾಗ್ಸ್ ಎಲ್ಲ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.